ಇದಕ್ಕೆ ಸ್ವತಃ ಸಿದ್ದರಾಮಯ್ಯ ಉತ್ತರ ಹೇಳಬೇಕು. ಯಾಕಂದರೆ ಸಿದ್ದರಾಮಯ್ಯವ್ರಿಗೆ ಗೊತ್ತದ ಅದರಿಂದ ಯಾರಿದ್ದಾರೆ ಅಂತೇಳಿ. ಅವ್ರ ವಿರೋಧ ಹೋಗೋ ಶಕ್ತಿ ಅವ್ರಿಗಿಲ್ವಾ? ಮೋದಿಯವ್ರಿಗಿಲ್ವಾ? ನಮ್ಮ ಸಿಟಿ ರವಿ ಅವ್ರಿಗಿಲ್ವಾ? ಇದ್ರ ಬಗ್ಗೆ ಯಾಕೆ ನಮ್ಮ ವಿಜಯೇಂದ್ರ ಅವರು ಸಾಕಷ್ಟು ಈಗ ಏನು ಮೈಸೂರಲ್ಲಿ ನಡೆದಂಥ ಒಂದು ಸಮಾವೇಶದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ರೀ ಸಾಕಷ್ಟು. ಮೈ ಮೇಲೆ ಬಂದ ಹಿಂಗೆ ಮಾಡ್ತಾರೆ ಇವರು, ಮುಡಾದಾಗ ಸಿಕ್ಕಿದ್ರು ಅದಕ್ಕೆ ಬಂದರು ಸಮಾವೇಶ ಮಾಡುವಂತ. ಈಗ ಇಂಥ ದೊಡ್ಡದು ನಡೆದ ಇದ್ರ ತನಿಖೆ ಆಗಲಿ ಅಂತ ಯಾಕೆ ಹೇಳ್ತಾ ಇಲ್ಲ? ಇಲ್ಲೆಲ್ಲರೂ ಕಾರಣೀಕರ್ತರಲ್ಲ, ಎಲ್ಲ ರಾಜಕೀಯ ಪಕ್ಷಗಳು, ಅದರಲ್ಲೂ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳು ಒಂದು ರೀತಿಯಿಂದ ಅಪರಾಧಿ ಸ್ಥಾನದಲ್ಲಿದ್ದಾವೆ ಇವು ಅನ್ನೋದು ಸ್ಪಷ್ಟ ಆಗ್ತಿರೋದು. ಏನಂತ ನೀವು ಇದಕ್ಕೆ ಸಿದ್ದರಾಮಯ್ಯವ್ರು ಯಾಕೆ ತೆಗೆದುಕೊಳ್ತಾ ಇಲ್ಲ? ಸ್ವಯಂ ಸ್ಫೂರ್ತಿ CBI ಯಾಕೆ ಬರ್ತಾ ಇಲ್ಲ? ಮೋದಿಜಿಯವ್ರು ಯಾಕೆ ಇದ್ರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ? ಎಲ್ಲರನ್ನೂ ಕೇಳುವಂಥ ಪ್ರಶ್ನೆ, ಯಾಕೆ SIT ಇಲ್ಲ, ಯಾಕೆ NIA ಇಲ್ಲ? ಇದಕ್ಕೆ ಉತ್ತರ ಕೊಡಬೇಕಾದವರು ಕೊಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗು ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾಕೆ ಒಬ್ಬರಲ್ಲ ಇಬ್ಬರಲ್ಲ ಸ್ವತಃ ಬಂದೆಲ್ಲ ಹೇಳಿದ್ದಾರೆ, ಸಾಕ್ಷಿದಾರ. ಇವತ್ತು ಪ್ರಕಾಶ್ ರಾಜ ನಾಳೆ ಮತ್ತೊಬ್ಬರು ಮುಗಿದೊಬ್ಬರು ಎದ್ದೇ ಹೇಳ್ತಾರೆ. ಯಾಕಂದ್ರೆ ಅದಷ್ಟು ನೋವಿನ ಕಥೆ ಅದ, ಅಲ್ಲಿ ನೋವುಗಳಾಗಿದ್ದಾವೆ. ಇವತ್ತು ಆ ನಿಶ್ಚಿತವಾಗಿ ಹೋಗೋದನ್ನ ಇಲ್ಲಿ ಕ್ಲಿಯರ್ ಮಾಡಬೇಕಾಗ್ಯದ. ಆ ಕ್ಲಿಯರ್ ಆಗ್ಬೋದಾ? ಸತ್ಯ ಹೊರಗೆ ಬರ್ಬೋದಾ? SIT ನೇಮಿಸ್ಬೋದಾ? NIA ನೇಮಿಸ್ಬೋದಾ? ನೀವು ಉತ್ತರ ಕೊಡ್ಲತ್ತೆ ಅಂತ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನೆನೆಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.